ಬುದ್ಧಿ ಒಪ್ಪಬೇಕು, ಹಂಗೆ ಭಕ್ತಿಯನ್ನು ಪ್ರತಿಪಾದಿಸಬೇಕು ಅಂತ ಶಾಂಡಿಲ್ಯ. ಆತ ಬೌದ್ಧಿಕ ತಳಹದಿಯನ್ನು ಹಾಕಿದ. ಆತ ಹೇಳ್ತಾನೆ, ನಿನಗೆ ದುಃಖ ಆಗ್ತದಲ್ಲ, ಯಾಕೆ ಆಗ್ತದೆ ಸ್ವಲ್ಪ ವಿಚಾರ ಮಾಡು ಅಂದ. ದುಃಖ ಯಾಕೆ ಆಗ್ತದೆ? ಎದರಾಗರೆ ಸಿಕ್ಕೊಂಡಿದ್ದಿ, ಅದಕ್ಕೂ ದುಃಖ ಆಗ್ತದೆ. ಇಲ್ಲೇ ಯಾವುದೋ ಒಂದು ಬಂಧನದ ಭಾವ ಬಂಧನ, ಒಂದೇನೋ ಬಂಧನ ಆಗಿರ್ತದೆ. ಬಂಧನ ಆಗಿರೋದರಿಂದ ದುಃಖ ಆಗ್ತದೆ. ಮನಸ್ಸು ಮುಕ್ತವಾಗಿದ್ದರೆ ದುಃಖ ಯಾಕೆ ಆಗ್ತದೆ? ಇದು ದುಃಖಕ್ಕೆ ಕಾರಣ ಯಾವುದು? ಬಂಧನ. ಬಂಧನ ಯಾಕೆ ಆಗ್ತದೆ? ಭ್ರಮ. ಇದರಿಂದ ಚಲೋ ಆಗ್ತದಂತ, ಇದರಿಂದ ಸುಖ ಆಗ್ತದಂತ ಭ್ರಮ ಆಯ್ತಲ್ಲ, ಆ ಭ್ರಮೆ ಬಂಧನಕ್ಕೆ ಕಾರಣ. ಭ್ರಮ ಅಂದ್ರೆ ತಪ್ಪು ತಿಳುವಳಿಕೆ. ಮನಸ್ಸು ಸ್ಥಿರ ಇಲ್ಲ, ಅದಕ್ಕೆ ಭ್ರಮ ಆಗ್ತದೆ. ಮನಸ್ಸು ಯಾಕೆ ಸ್ಥಿರ ಇಲ್ಲ? ತನ್ನ ತಿಳುವಳಿಕೆ ತನಗಿಲ್ಲ, ಅದಕ್ಕೆ ಮನಸ್ಸು ಅಸ್ಥಿರ ಆಗ್ತದೆ. ಆದ್ದರಿಂದ ದುಃಖಕ್ಕೆ ಕಾರಣ ತನ್ನ ತಿಳುವಳಿಕೆ ಇಲ್ಲದೆ ಇರೋದು. ಆ ತಿಳುವಳಿಕೆ ಮಾಡಿಕೊಳ್ಳೋದೇ ಭಕ್ತಿ ಅಂದ. ಎಷ್ಟು ಚಂದ ತಂದಾನ.